Hi everyone, welcome to Prasad Chemistry Bar. So this is the right time to start Kset NET crash course or Kset NET examination preparation. ಈ Kset NET exam preparation ನ ಸೆಪರೇಟ್ ಆಗಿ ಓದೋದಲ್ಲ. Kset ಅಲ್ಲಿ ಏನ್ ಸಿಲೆಬಸ್ ಗಳಿದೆಯೋ, ಏನ್ ಕಾನ್ಸೆಪ್ಟ್ ಗಳಿದೆಯೋ, ಸೇಮ್ ಕಾನ್ಸೆಪ್ಟ್ NET ಎಕ್ಸಾಮಿಗೂ ಇದೆ. ಬಟ್ ದ ವೇ ಆಫ್ ಕ್ವಶನ್ ಇಸ್ ಡಿಫರೆಂಟ್. ಸಮಟೈಮ್ಸ್ Kset ಅಲ್ಲಿ ಏನಾಗಿರುತ್ತೆ, ಸರ್ಫೇಸ್ ಲೆವೆಲ್ ಆಫ್ ಕ್ವಶನ್, ಬೇಸಿಕ್ ಲೆವೆಲ್ ಆಫ್ ಕ್ವಶನ್ ನ ಜಾಸ್ತಿ Kset ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ NET ಎಕ್ಸಾಮಿಗೆ ಬಂದ್ರೆ ಸೈಂಟಿಫಿಕ್ ಅಪ್ರೋಚ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಬೇಸಿಕ್ ಲೆವೆಲ್ ಇಂದ ಸೈಂಟಿಫಿಕ್ ಅಪ್ರೋಚ್ ತನಕ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಪ್ರಸಾದ್ ಕೆಮಿಸ್ಟ್ರಿ ವರ್ಲ್ಡ್ ಇಂದ ನಿಮಗೆ ಕೋರ್ಸಸ್ ಆಫರ್ ಇದೆ. ದಟ್ ಈಸ್ one is offline course and another one is the online course. So this is online and offline course. ಎರಡು ಕೋರ್ಸ್ ಇದೆ. ಸೊ ಈಗ ನಾನು ಫಸ್ಟ್ ಆನ್ಲೈನ್ ಕೋರ್ಸ್ ಬಗ್ಗೆ ಹೇಳ್ತೀನಿ, ಅದಾದ ನಂತರ ಆಫ್ಲೈನ್ ಕೋರ್ಸ್ ಬಗ್ಗೆ ಹೇಳ್ತೀನಿ. ಸೊ ನಾವು ಆನ್ಲೈನ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಈಸ್ August 9, 2021 ಇಂದ ಸೊ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆನ್ಲೈನ್ ಕೋರ್ಸ್ ಆಗಸ್ಟ್ ಇಂದ Jan 9, 2021. ಓಕೆ, ಸೊ ಅಲ್ಲಿ ತನಕ 6 ಮಂತ್ ನಾವೇನ್ ಮಾಡ್ತಾ ಹೋಗ್ತೀವಿ, ಈ ಕೋರ್ಸ್ ಇರುತ್ತೆ. ಈ 6 ತಿಂಗಳು ಕೋರ್ಸ್ ಇರೋದ್ರಿಂದ ನೀವೇನ್ ಮಾಡ್ಬೋದು, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್, ಟಾಪ್ ಟು ಬಾಟಮ್, ಬೇಸಿಕ್ ಟು ಸೈಂಟಿಫಿಕ್ ಲೆವೆಲ್ ಯು ಹ್ಯಾವ್ ಟು ಅಪ್ರೋಚ್. ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಈ 6 ಮಂತ್ಸ್ ಈ ಒಂದು ಕೋರ್ಸ್ ಅವೈಲಬಿಲಿಟಿ ಇರುತ್ತೆ. ದಟ್ ಇಸ್ ಆನ್ಲೈನ್ ಅಂಡ್ ಆಫ್ಲೈನ್. ಈ 6 ಮಂತ್ಸ್ ಅಲ್ಲಿ ಓಕೆ ಏನನ್ನ ನಾವು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ಲಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ಲಸ್ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಆಲ್ ಕಾನ್ಸೆಪ್ಟ್ ಬೇಸಿಕ್ ಟು ಸೈಂಟಿಫಿಕ್ ಲೆವೆಲ್. ಸೊ ಸ್ಟಡಿ ಮಾಡ್ತಾ ಹೋಗ್ತೀವಿ. ಬರೀ ಸ್ಟಡಿ ಮಾಡಿದ್ರೆ ಸಾಕ. ಓಕೆ, ಹೇಗೆ ಕ್ವಶನ್ ನಾವು ಅನಲೈಸ್ ಮಾಡಬೇಕು. ದಟ್ಸ್ ವೈ ನಿಮಗೆ ಈ 6 ತಿಂಗಳಲ್ಲಿ ಪ್ರತಿ ವೀಕು ನಿಮಗೆ ವೀಕ್ಲಿ ಟೆಸ್ಟ್ ಇರುತ್ತೆ. ಯು ಹ್ಯಾವ್ ವೀಕ್ಲಿ ಟೆಸ್ಟ್. ವೀಕ್ಲಿ ಟೆಸ್ಟ್ ಆದ ನಂತರ ಪ್ರತಿಯೊಂದು ಯೂನಿಟ್ಗೂ ಯೂನಿಟ್ ಟೆಸ್ಟ್ ಇರುತ್ತೆ. ಓಕೆ, ಸೊ ವೀಕ್ಲಿ ಟೆಸ್ಟ್ ಇದೆ, ಯೂನಿಟ್ ಟೆಸ್ಟ್ ಇದೆ ಅಂಡ್ ಮಂತ್ಲಿ ಟೆಸ್ಟ್ ಇದೆ. ಓಕೆ, ಪ್ರತಿಯೊಂದು ವೀಕು ಟೆಸ್ಟ್ ಇದೆ, ಪ್ರತಿಯೊಂದು ಯೂನಿಟ್ಗೂ ಟೆಸ್ಟ್ ಇದೆ, ಪ್ರತಿಯೊಂದು ಮಂತ್ಲಿಗೂ ಒಂದು ಟೆಸ್ಟ್ ಕಂಡಕ್ಟ್ ಆಗ್ತಾ ಹೋಗುತ್ತೆ. ಸೊ ವೀಕ್ಲಿ ಟೆಸ್ಟ್ ಅಲ್ಲಿ 25 ಕ್ವಶನ್ಸ್ ಗಳು ಕೇಳಿರ್ತೀನಿ 1 hour ಅಲ್ಲಿ. ದೆನ್ ಯೂನಿಟ್ ಟೆಸ್ಟ್ ಅಲ್ಲಿ 15 ಕ್ವಶನ್ಸ್ ಇರುತ್ತೆ. ದೆನ್ ಮಂತ್ಲಿ ಟೆಸ್ಟ್ 25 ಕ್ವಶನ್ಸ್ ಇರುತ್ತೆ. ಬರೀ ಕ್ವಶನ್ಸ್ ಅಲ್ಲ, ನೀವು ಈ ಟೆಸ್ಟ್ ನ ಅಟೆಂಡ್ ಮಾಡ್ತೀರಾ. ಟೆಸ್ಟ್ ನ ಅಟೆಂಡ್ ಮಾಡಿದ ನಂತರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಆದ ನಂತರ ನಿಮಗೆ ಈ ಒಂದು ಟೆಸ್ಟ್ ವಿಡಿಯೋ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಯು ಕ್ಯಾನ್ ಗೆಟ್ ದ ವಿಡಿಯೋ ಸೊಲ್ಯೂಷನ್ ಆಫ್ ದಿಸ್ ಟೆಸ್ಟ್. ಇಲ್ಲಿರೋ ಪ್ರತಿಯೊಂದು ಕ್ವಶನ್ ಸಹ ಸೇಮ್ ಕ್ವಶನ್ ಅರೈಸ್ ಆಗಲ್ಲ. ಸೇಮ್ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು, ಡಿಫ್ರೆಂಟ್ ಕ್ವಶನ್ ಅರೈಸ್ ಆಗಿರುತ್ತೆ. ನೀವು ಈ ಒಂದು ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಯೂನಿಟ್ ಟೆಸ್ಟ್ ಆಗಿರ್ಬೋದು, ಮಂತ್ಲಿ ಟೆಸ್ಟ್ ಆಗಿರ್ಬೋದು, ಪ್ರತಿಯೊಂದು ಟೆಸ್ಟ್ ಅಲ್ಲೂ ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ರಿಪೀಟ್ ಆಗಿರಲ್ಲ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್ ಗಳು ರಿಪೀಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ 1 ವೀಕ್ ಅಂತ ಕನ್ಸಿಡರೇಷನ್ ಮಾಡಿದ್ರೆ, ಸೊ ಮಂಡೇ ಟು ಫ್ರೈಡೆ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಎವ್ರಿ ಡೇ ಯು ಹ್ಯಾವ್ 2 ವಿಡಿಯೋ ಸೆಷನ್, 2 ವಿಡಿಯೋ ಕ್ಲಾಸಸ್ ಇರುತ್ತೆ ಎವ್ರಿ ಡೇ. ಓಕೆ, ಈ 2 ವಿಡಿಯೋ ಸೆಷನ್ ಇದೆ ನೋಡಿ. ಇಟ್ಸ್ ನಾಟ್ ಎ ಆನ್ಲೈನ್ ಅಂತ ಅಂದ್ರೆ ಲೈವ್ ಸೆಷನ್ ಅಲ್ಲ. ಸೊ ಲೈವ್ ಸೆಷನ್ ಇಟ್ಟಾಗ ಏನಾಗುತ್ತೆ, ಜಾಬ್ ಓರಿಯೆಂಟೆಡ್, ಫ್ಯಾಮಿಲಿ ಓರಿಯೆಂಟೆಡ್ ಅಂತವರಿಗೆ ಏನಾಗ್ತಾ ಹೋಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಇಟ್ಸ್ ಎ ರೆಕಾರ್ಡೆಡ್ ವಿಡಿಯೋಗಳನ್ನ ನಾನು ಸೆಂಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. 6 ಮಂತ್ಸ್ ಸಹ ರೆಕಾರ್ಡೆಡ್ ವಿಡಿಯೋ ಅಂಡ್ 2 ವಿಡಿಯೋ ಫಾರ್ ಈಚ್ ಡೇ. ಓಕೆ, 2 ವಿಡಿಯೋ ಸೆಂಡ್ ಆಗ್ತಾನೆ ಇರುತ್ತೆ. ಈ 2 ವಿಡಿಯೋ ನಡುವೆ ಒಂದು ಅಸೈನ್ಮೆಂಟ್ಗಳು ನಿಮಗೆ ಇರುತ್ತೆ. ಅಸೈನ್ಮೆಂಟ್ ಅಂಡ್ ಸೊಲ್ಯೂಷನ್. ಅಸೈನ್ಮೆಂಟ್ ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಸೊಲ್ಯೂಷನ್ ತಗೋಬೇಕು. ಸೊ ಪ್ರತಿದಿನ ಈ ತರ ಕಂಟಿನ್ಯೂ ಆಗುತ್ತೆ ಫ್ರಮ್ ಮಂಡೇ ಟು ಫ್ರೈಡೆ. ಆಫ್ಟರ್ ದ ಫ್ರೈಡೆ, ಸ್ಯಾಟರ್ಡೆ ಇಟ್ ಇಸ್ ಎ ಸ್ಟಡಿ ಹವರ್ಸ್, ಸ್ಟಡಿ ಡೇ ಅಂತ. ಸೊ ಆ ಒಂದು ದಿನ ಸ್ಯಾಟರ್ಡೆ, ಆ ಒಂದು ಮಂಡೇ ಟು ಫ್ರೈಡೆ ಏನು ನೀವು ಓದಿರ್ತೀರೋ
ಅದನ್ನ ನೀವು ರೀಕಲೆಕ್ಟ್ ಮಾಡಬೇಕಾಗುತ್ತೆ. ಸಂಡೇ ಯು ಹ್ಯಾವ್ ದ ಟೆಸ್ಟ್, ದಟ್ ಈಸ್ ವೀಕ್ಲಿ ಟೆಸ್ಟ್. ಎವ್ರಿ ಸಂಡೇ ದೇರ್ ಇಸ್ ಎ ವೀಕ್ಲಿ ಟೆಸ್ಟ್. ಇನ್ ಕೇಸ್ ಯೂನಿಟ್ ಆಗಿತ್ತು ಅಂದ್ರೆ ಅವತ್ತು ಯೂನಿಟ್ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ. ಇನ್ ಕೇಸ್ ಅದು ಮಂತ್ ಎಂಡ್ ಆಗಿತ್ತು ಅಂದ್ರೆ ಆಗ ಮಂತ್ಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಈ ತರ ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಸೊ ಇದಿಷ್ಟು ಮಾತ್ರ ಅಲ್ಲ, ಜೊತೆಗೆ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಇರುತ್ತೆ. ಏನಿದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ನೆಟ್ ಎಕ್ಸಾಮ್ 2011 to 2020 ಇಯರ್ಸ್ ಕ್ವಶನ್ ಪೇಪರ್ಸ್ ಗಳನ್ನ, ಈ ಕೋರ್ಸ್ ಗಳನ್ನ ತಗೊಳ್ಳೋರಿಗೆ ವಿಡಿಯೋ ಸೊಲ್ಯೂಷನ್ ಇರುತ್ತೆ. ಓಕೆ, ಸೊ ಈ ನೆಟ್ ಎಕ್ಸಾಮ್ 2011 ಇಂದ 2020 ತನಕ ಏನೆಲ್ಲ ಕ್ವಶನ್ಸ್ ಗಳು ಕೇಳಿದ್ದಾರೆ, ಇಂಪಾರ್ಟೆಂಟ್ ವಿತ್ ರಿಲೇಟೆಡ್ ಟು ದ ಕಾನ್ಸೆಪ್ಟ್. ಸೊ ವಿಡಿಯೋ ಸೊಲ್ಯೂಷನ್ಸ್ ಇರುತ್ತೆ. ನಾಟ್ ಓನ್ಲಿ NET, ಕೆಸೆಟ್ ಇರುತ್ತೆ. ಸೊ ಕೆಸೆಟ್ ಎಕ್ಸಾಮ್ 2014 to 2021, ರೈಟ್? ಸೊ 21 ಆಗಿದೆ. ಸೊ ಅಲ್ಲಿ ತನಕ ಸಹ ನಿಮಗೆ ವಿಡಿಯೋ ಸೊಲ್ಯೂಷನ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ NET ಇಂದ 1800 ಕ್ವಶನ್ಸ್ ಇದ್ರೆ, ಸೊ ಕೆಸೆಟ್ ಇಂದ ಯು ಹ್ಯಾವ್ 900 ಕ್ವಶನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾವು ಇದರಲ್ಲಿ ಸಾಲ್ವ್ ಮಾಡೋದು 2500 ಕ್ವಶನ್ಸ್ ವಿತ್ ಸೊಲ್ಯೂಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು 6 ಮಂತ್ಸ್ ಅಲ್ಲಿ ನೀವು ಇಷ್ಟು ಇಯರ್ಸ್ ಪ್ರಾಕ್ಟೀಸ್ ಮಾಡಿರ್ತೀರಾ, ಕೆಸೆಟ್ ಪ್ರಾಕ್ಟೀಸ್ ಮಾಡಿರ್ತೀರಾ, ಸಬ್ಜೆಕ್ಟ್ ಗಳನ್ನ ತರೋ ಆಗಿ ಬೇಸಿಕ್ ಇಂದ ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡೋ ತನಕ ನೀವು ಕಲ್ತಿರ್ತೀರಾ. ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಆರ್ಗ್ಯಾನಿಕ್ ಸಿಲೆಬಸ್ ಏನ್ ಇಂಪಾರ್ಟೆಂಟ್ ಸಿಲೆಬಸ್ ಇದೆ, ಆಲ್ ಸಿಲೆಬಸ್ ಕವರ್ ಆಗುತ್ತೆ, ಇನ್ಆರ್ಗ್ಯಾನಿಕ್ ಕವರ್ ಆಗುತ್ತೆ ಅಂಡ್ ಫಿಸಿಕಲ್ ಕವರ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಫಾರ್ ದ ಆನ್ಲೈನ್ ಕ್ಲಾಸಸ್. ಸೊ ದಿಸ್ ಇಸ್ ದ ಪ್ಯಾಟರ್ನ್. ಸೊ ಇವಾಗ ಏನಂತ ಕೇಳಿದ್ರೆ ಈ ವಿಡಿಯೋ ಕ್ಲಾಸಸ್ ಎಲ್ಲ ಆಯ್ತು. ಸೊ ಈಗ ಮೇಲ್ ಬ್ಯಾಚ್, ಫಿಮೇಲ್ ಬ್ಯಾಚ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಮೇಲ್ ವಾಟ್ಸ್ಆಪ್ ಗ್ರೂಪ್ ಅಂಡ್ ಫಿಮೇಲ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆದಾಗ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಸೊ ಅವ್ರ ಹತ್ರ ನೀವೇನ್ ಮಾಡ್ಬೋದು, ಡೌಟ್ಸ್ ಗಳನ್ನ ಕ್ಲಾರಿಟಿ ಮಾಡ್ಕೋಬಹುದು. ಡೌಟ್ ನಾನು ಏನೋ ಕ್ಲಾರಿಟಿ ಮಾಡ್ತಾ ಹೋಗ್ತೀನಿ, ಬಟ್ ಸೊ ಸ್ಟೂಡೆಂಟ್ಸ್ ಗಳೇ ಕ್ಲಾರಿಟಿ ಮಾಡುವಾಗ ಅದೊಂಥರ ಚೆನ್ನಾಗಿರುತ್ತೆ. ಸೊ ಕೆಲವೊಬ್ರು ಒಂದು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಅಂಡ್ ಕರ್ನಾಟಕ ಯೂನಿವರ್ಸಿಟಿ, ರೈಟ್? ಸೊ ಮೈಸೂರು ಯೂನಿವರ್ಸಿಟಿ, ಈ ತರ ಎಲ್ಲ ಯೂನಿವರ್ಸಿಟಿಯಿಂದ ಬಂದಿರುವಾಗ ಅವರಿಗೆ ಆದಂತಹ ನಾಲೆಡ್ಜ್, ಅವರಿಗೆ ಒಂದು ಡಿಫ್ರೆಂಟ್ ಕೈಂಡ್ ಅಲ್ಲಿ ಅವ್ರು ಅಪ್ರೋಚ್ ಮಾಡಿರ್ತಾರೆ, ಅದನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ, ಅದು ಸಹ ನಿಮಗೆ ಶೇರ್ ಆಗ್ತಾ ಹೋಗುತ್ತೆ. ಸೊ ಈ 6 ಮಂತ್ಸ್ ಅಲ್ಲಿ 4.5 ಮಂತ್ಸ್ ಆಗೋ ತನಕ ಇದೇ ಪ್ಯಾಟರ್ನ್ ಇರುತ್ತೆ. 4.5 ಮಂತ್ಸ್. ಆಫ್ಟರ್ ದ 4.5 ಮಂತ್ ಏನಾಗುತ್ತೆ ಅಂದ್ರೆ ಪ್ರತಿದಿನ ನಿಮಗೆ ಟೆಸ್ಟ್ ಗಳಿರುತ್ತೆ. ಪ್ರತಿದಿನ ಈವ್ನಿಂಗ್ 7 to 8 PM ಯು ಹ್ಯಾವ್ ಎ ಟೆಸ್ಟ್. ಆಫ್ಟರ್ ದ 4.5 ಮಂತ್, 1.5 ಮಂತ್ ತನಕ ನಿಮಗೆ ಏನಾಗಿರುತ್ತೆ, ರೆಗ್ಯುಲರ್ ಟೆಸ್ಟ್ ಇರುತ್ತೆ. ಆ ರೆಗ್ಯುಲರ್ ಟೆಸ್ಟ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಗಳು ಬರುತ್ತೆ, ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಏನೋ 1 by 1 ನೀವು ಪ್ರಾಕ್ಟೀಸ್ ಮಾಡುವಾಗ ಹಳೆ ಕಾನ್ಸೆಪ್ಟ್ ಗಳನ್ನೆಲ್ಲ ನೀವು ರೀಕಲೆಕ್ಟ್ ಮಾಡಿದಾಗುತ್ತೆ, ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಈ ಒಂದು ಟೆಸ್ಟ್ ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇನ್ ದ ಆಫ್ಲೈನ್ ಕ್ಲಾಸಸ್, ಇಲ್ಲಿ ತನಕ ನೀವು ಆನ್ಲೈನ್ ಕ್ಲಾಸಸ್ ಗಳನ್ನ ಅಬ್ಸರ್ವ್ ಮಾಡಿದ್ರಿ. ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನ್ ಫೆಸಿಲಿಟಿ ಇರುತ್ತೆ, ಹೇಗೆ ನೀವು ಆನ್ಲೈನ್ ಕ್ಲಾಸಸ್ ಗಳನ್ನ ಯೂಸ್ ಮಾಡ್ಕೋಬಹುದು, ಈ 6 ತಿಂಗಳಲ್ಲಿ ನೀವು ಹೇಗೆ ಟ್ರೈನ್ ಆಗ್ಬಹುದು ಅನ್ನೋದಕ್ಕೆ ಇಲ್ಲೇ ಸೊಲ್ಯೂಷನ್ ಇದೆ. But what about the offline? Offline will be the localities, or ಬೇರೆ ಸ್ಟೇಟಿಗೆ ಹೋಗಿ ಹೋಗ್ತೀನಿ ಅನ್ನೋರು ಈಗ ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಸೊ ದಿಸ್ ಇಸ್ ಪ್ರಸಾದ್ ಕೆಮಿಸ್ಟ್ರಿ ವರ್ಲ್ಡ್ ಇನ್ ಚಿಕ್ಕಮಂಗ್ಳೂರು. ಓಕೆ, ಸೊ ಈ ಚಿಕ್ಕಮಂಗ್ಳೂರಲ್ಲಿ ಇರೋದ್ರಿಂದ ಸೊ ನಿಮಗೆ ಇಲ್ಲೇ ಸರೌಂಡಿಂಗ್ಸ್ ಅಲ್ಲಿ ಇರೋರು ಬಂದು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಸೊ PG ಲೆವೆಲ್ ಫೆಸಿಲಿಟಿ ಇದೆ ಫಾರ್ ಮೇಲ್ ಅಂಡ್ ಫಿಮೇಲ್, ಇಬ್ಬರಿಗೂ PG ಅವೈಲಬಿಲಿಟಿ ಇದೆ. PG availability for male and female, PG available with security system ಇದ್ದೇ ಇರುತ್ತೆ. ಸೊ ಹಾಗಾಗಿ ಭಯ ಪಡ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ PG ಇರೋದ್ರಿಂದ ಫುಡ್ ಬಗ್ಗೆನೂ ಅವಶ್ಯಕತೆ ಪಡೋ ಹಾಗಿಲ್ಲ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಅಂತ, ಸೊ ಇಟ್ ಇಸ್ ಅ ಹೋಮ್ ಮೇಡ್ ಫುಡ್ ಆಗಿರುತ್ತೆ ಅಂಡ್ ವೆಲ್ ಹೈಜಿನಿಕ್ ಫುಡ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಏನ್ ಆಫ್ಲೈನ್ ಕೋರ್ಸಸ್ ಗಳು ತಗೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಯೂಸಸ್ ಇದೆ ಅನ್ನೋದು ಬೇಕು. ಸೊ ಆಫ್ಲೈನ್ ಕೋರ್ಸಸ್ ತಗೊಂಡ್ರೆ ನೋಡಿ, ಸೊ ಸೇಮ್ ಆಗಸ್ಟ್ 9 ಇಂದ January 9 ತನಕ ಕೋರ್ಸಸ್ ಸ್ಟಾರ್ಟ್ ಆಗಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ಸೇಮ್ ಕೈಂಡ್ ಆಫ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಫಿಸಿಕಲ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ವಿತ್ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ಆನ್ಲೈನ್ ಅವರಿಗೆ ಸ್ಟಡಿ ಮೆಟೀರಿಯಲ್ ಸಿಗಲ್ಲ. ನಾನು ಏನ್ ಎಕ್ಸ್ಪ್ಲನೇಷನ್ ಮಾಡ್ತೀನೋ ಅವರು ಇನ್ನೂ 2 hours ಕೂತ್ಕೊಂಡು ಬರೆದು ಮಾಡಬೇಕಾಗುತ್ತೆ. ಆಫ್ಲೈನ್ ಅವರಿಗೆ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಆಫ್ಟರ್ ದಟ್ ಒನ್ ವೀಕ್ಲಿ ಟೆಸ್ಟ್, ಯೂನಿಟ್ ಟೆಸ್ಟ್, ಮಂತ್ಲಿ ಟೆಸ್ಟ್ ಇಸ್ ಅವೈಲೇಬಲ್. ಸೇಮ್ ಆನ್ಲೈನ್ ಅವರು ಅಟೆಂಡ್ ಮಾಡೋ ಜೊತೆಗೆ ನೀವು ಆಫ್ಲೈನ್ ಇರೋ ಜೊತೆಯಲ್ಲಿ ಜಾಯಿನ್ ಮಾಡ್ತೀರಾ. ಅದಾದ ನಂತರ ಎವ್ರಿ ಡೇ 2 video sessions for online classes, but offline every day 3 to 4 hours offline classes ಅವರಿಗೆ. ಈ 3 to 4 hours ಓದೋದು ಒಂದು ಕ್ಲಾಸಸ್ ನ ಮಾಡ್ತೀನಿ. ಅದಾದ ನಂತರ ಅಸೈನ್ಮೆಂಟ್ ಗಳಿರುತ್ತೆ, ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಆ ಪ್ರಾಕ್ಟೀಸ್ ಸೆಷನ್ ಆದ ನಂತರ ಲೈಬ್ರರಿ ಯೂಸ್ ಮಾಡ್ಕೋಬಹುದು. ಲೈಬ್ರರಿ ಇಸ್ ಅವೈಲೇಬಲ್, ವೆರಿ ಇಂಪಾರ್ಟೆಂಟ್ ಲೈಬ್ರರಿ. ಸೊ ಲೈಬ್ರರಿ ಎವ್ರಿ ಡೇ 24/7 ಲೈಬ್ರರಿ ಅವೈಲಬಿಲಿಟಿ ಇರುತ್ತೆ. ಲೈಬ್ರರಿಲಿ ಏನು, ದಟ್ ಇಸ್ ಎ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆಲ್ ಕೈಂಡ್ಸ್ ಆಫ್ ಸ್ಟ್ಯಾಂಡರ್ಡ್ ಅಂಡ್ ರೆಫರೆನ್ಸ್ ಬುಕ್ಗಳಿರುತ್ತೆ. ಈ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳಿದೆ ನೋಡಿ, ಅದು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸೊ ನೀವೇನ್ ಮಾಡ್ಬೋದು, ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಹತ್ರನೇ ಇಟ್ಕೋಬಹುದು. ಸೊ ಆಗಸ್ಟ್ 9ಗೆ ನೀವು ಜಾಯ್ನ್ ಆಗ್ತಿದ್ದೀರಾ ಅಂದ್ರೆ ಸೊ ಈ ಒಂದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಬುಕ್ ನಿಮ್ಮ ಹತ್ರ ಇರುತ್ತೆ. ಸ್ಟ್ಯಾಂಡರ್ಡ್ ಅಂಡ್ ಕಾಂಪಿಟೇಷನ್ ಲೆವೆಲ್ ಬುಕ್ ಇರುತ್ತೆ ಆರ್ಗ್ಯಾನಿಕ್. ಸೊ ಅದನ್ನ ನಿಮ್ ಕೈಯಲ್ಲಿ ಇರುತ್ತೆ, ನೀವು ಓದೋದು. ಸೊ 6 months ಆದ ನಂತರ ನೀವು ಅಗೇನ್ ರಿಟರ್ನ್ ಮಾಡೋದು. ಓಕೆ, ಸೊ ಹಾಗಾಗಿ ಲೈಬ್ರರಿ ಫೆಸಿಲಿಟಿ ಇರುತ್ತೆ. ಸೊ ಆನ್ಲೈನ್ ತಗೊಳ್ಳೋರಿಗೆ ಲೈಬ್ರರಿ ಫೆಸಿಲಿಟಿ ಇರಲ್ಲ, ಬಟ್ ಆಫ್ಲೈನ್ ಅವರಿಗೆ ಲೈಬ್ರರಿ ಫೆಸಿಲಿಟಿ ಇರುತ್ತೆ, PG ಫೆಸಿಲಿಟಿ ಇರುತ್ತೆ ಅಂಡ್ 3 to 4 hours ಟೈಮ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ, ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಇರುತ್ತೆ, ಡೈರೆಕ್ಟ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಗಳಿರುತ್ತೆ. ಸೊ ಹಾಗಾಗಿ ಆಫ್ಲೈನ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಅದಾದ ನಂತರ ಓಕೆ, ಸೊ ದಟ್ ವಿಲ್ ಬಿ ಓವರ್ ಫಾರ್ ದ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸಸ್. ಸೊ ಆನ್ಲೈನ್ ಫೀ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, ಆನ್ಲೈನ್ ಕ್ಲಾಸಸ್ ದ ಫೀಸ್ 6 monthsಗೆ ನೀವು ಪೇ ಮಾಡೋದು ಎವ್ರಿ ಮಂತ್ 600 ಪೇ ಮಾಡಿದ್ರೆ, ವಿತ್ these are all test series and question paper solutions, so 200, that's 800. So ಹಾಗಾಗಿ for the 6 months you have to pay 5000 per 6 months. ಆ ತಿಂಗಳಿಗೆ ಒಂದು ಆನ್ಲೈನ್ ಕೋರ್ಸಸ್ ಗೆ that is a 5000. So and you go to the offline courses, you have to pay 10,000. ಯಾಕೆ ಡಿಫರೆನ್ಸ್? Okay, so online courses is the 5,000 and offline courses is the 10,000 because of it's a regular class, it's a 3 to 4 hours class, study materials and availability of libraries. ಈ ಲೈಬ್ರರಿ ಇರೋದ್ರಿಂದ ಸೊ ಅಂಡ್ ಸೊ ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಗಳು ಇರೋದ್ರಿಂದ ಸೊ ನಿಮಗೆ ಒಂದು ರೆಗ್ಯುಲರ್ ಆಗಿರೋ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇರ್ತೀರಾ. ಸೊ ಅಲ್ಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡುವಾಗ ಆಲ್ ಕೈಂಡ್ಸ್ ಆಫ್ ಯೂನಿಟ್ ಟೆಸ್ಟ್ ಗಳು, ವೀಕ್ಲಿ ಟೆಸ್ಟ್, ನಂಬರ್ ಆಫ್ ಟೈಮ್ ಅಟೆಂಡ್ ಮಾಡಬಹುದು. ಅದೇ ಆನ್ಲೈನ್ ಕ್ಲಾಸಸ್ ಗಳಾದಾಗ ಒಂಚೂರು ಡಿಸ್ಟ್ರಾಕ್ಷನ್ ಆಗೋದಿರುತ್ತೆ, ಡಿಸ್ಟರ್ಬೆನ್ಸ್ ಆಗೋದಿರುತ್ತೆ. ಸೊ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಏನಾಗುತ್ತೆ, ಇವತ್ತು ಕಳಿಸಿರೋ ವಿಡಿಯೋನ ನಾಳೆ ನೋಡಬಹುದು ಅನ್ನೋದ್ರಿಂದ ಒಂಚೂರು ಚೇಂಜಸ್ ಆಗುತ್ತೆ. ರೆಗ್ಯುಲರ್ ಪ್ರಾಕ್ಟೀಸ್ ಇರಲ್ಲ, ಸೊ ರೆಗ್ಯುಲರ್ ಅಟೆಂಡೆನ್ಸ್ ಇರಲ್ಲ ನೀವು ಇದನ್ನೆಲ್ಲ ಅಟೆಂಡ್ ಮಾಡಕ್ಕೆ. ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಆಫ್ಲೈನ್ ಅಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್, ಕಂಪ್ಲೀಟ್ ಡೆಡಿಕೇಶನ್ ಇರುತ್ತೆ. ಸೊ ಹಾಗಾಗಿ ಆನ್ಲೈನ್ ಅಂಡ್ ಆಫ್ಲೈನ್ ದಟ್ಸ್ ಅ ವ್ಯಾಲ್ಯೂಸ್. ಸೊ ಹಾಗಾಗಿ ಈ ಆನ್ಲೈನ್ ಅಲ್ಲಿ ಏನು ನಾನು ವಿಡಿಯೋಗಳನ್ನ ಸೆಂಡ್ ಮಾಡ್ತೀನೋ ಅದು ಅವ್ರ ಇಮೇಲ್ ಐಡಿಗೆ ಬರುತ್ತೆ, ಬೇರೆಯವ್ರಿಗೆ ಅವರು ಶೇರ್ ಮಾಡಕ್ಕಾಗಲ್ಲ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಯಾರು ಈ ಕೋರ್ಸಿಗೆ ಜಾಯ್ನ್ ಆಗಿರ್ತಾರೋ ಅವ್ರು ಮಾತ್ರ ವಿಡಿಯೋ ವಾಚ್ ಮಾಡಕ್ಕಾಗೋದು. ಓಕೆ, ಸೊ ಈ ವಿಡಿಯೋನ ಯಾರು ವಾಚ್ ಮಾಡ್ತಿದ್ದೀರೋ ಸೊ ಅವ್ರದ್ರಲ್ಲಿ ಜೂನಿಯರ್ಸ್ ಇರ್ಬೋದು ಅಥವಾ ಅವರಿಗೆ ಸೀನಿಯರ್ಸ್ ಇರ್ಬೋದು ಅಥವಾ ಕೊಲೀಗ್ಸ್ ಇರ್ಬೋದು, ಅವರು NET ಕ್ಲಿಯರ್ ಮಾಡಬೇಕು, KSET ಕ್ಲಿಯರ್ ಮಾಡಬೇಕು ಅಂತಿದ್ರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ YouTube channel. Thank you.